ಅವ್ರೆ ನೋಡಿ, ಇನ್ ಸ್ವಲ್ಪ ಹೊತ್ತಲ್ಲೇ ಶಾಸ್ತ್ರ ಶುರು ಆಗತ್ತೆ. ನೀವೇನೇ ಹೇಳೋದಿದ್ರು ಇಲ್ಲೇ ಹೇಳಿ. ನಮ್ಮಮ್ಮ ಕಾಲ್ ಮಾಡಿದ್ರು. ಸರಿ, ಅದಕ್ಕೇನೀಗ? ನಮ್ಮಮ್ಮ ನನ್ನನ್ನು ಇಲ್ಲಿ ಕಳಿಸಿರೋದೆ ನಮ್ಮಿಬ್ರು ಮದುವೆ ವಿಚಾರ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ಲಿ ಅಂತ. ಅವ್ರು ನಿಮ್ಮನ್ನ ಕಳ್ಸಿದ್ ಹಾಗಿರ್ಲಿ, ಈಗ ನೀವೇನ್ ಮಾಡ್ತೀರಾ? ನಾನೇನ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮಮ್ಮ ಈಗ್ಲೇ ಹೊರಟು ಬರ್ತಾ ಇದಾರೆ ಅನ್ನೋದು ಇಂಪಾರ್ಟೆಂಟ್. ಧ್ರುವ ಅವ್ರೆ, ಏನ್ ಹೇಳ್ತಿದ್ದೀರಾ? ಅಮ್ಮ ಬರ್ತಿದ್ದಾರಾ? ಅಲ್ಲ ಧ್ರುವ ಅವ್ರೆ, ಈಗಾಗ್ಲೇ ಈ ಮದ್ವೆ ಎಷ್ಟು ಸಮಸ್ಯೆಗಳ ಮಧ್ಯೆ ನಡೀತಾ ಇದೆ ಅಂತ ನೀವೇ ನಿಮ್ ಕಣ್ಣಾರೆ ನೋಡ್ತಿದ್ದೀರಾ. ಅಂಥದ್ರಲ್ಲಿ ನಿಮ್ಮಮ್ಮ ಇಲ್ಲಿಗೆ ಬಂದು ಇನ್ನೂ ದೊಡ್ಡ ದೊಡ್ಡ ಸಮಸ್ಯೆಗಳಾಗೋದ್ ಬೇಡ. ಈಗೇನ್ ಮಾಡೋದು? ಸರಿ ಸರಿ, ಸಮಾಧಾನ ಮಾಡ್ಕೊಳ್ಳಿ. ನಾನಿರೋದು ಯಾಕೆ? ನಮ್ಮಮ್ಮ ಬರ್ಲಿ, ಏನಾಗುತ್ತೋ ನಾನು ನೋಡ್ತೇನೆ. ಬಂದ ಮೇಲೆ ಸಂಭಾಳಿಸೋದು ತುಂಬಾ ಕಷ್ಟ ಐತಿ ಧ್ರುವ ಅವ್ರೆ. ಒಂದ್ ಕೆಲ್ಸ ಮಾಡಿ, ನಿಮ್ಮಮ್ಮ ಹೊರಡೋಕ್ಕಿಂತ ಮುಂಚೆನೆ ನೀವು ಅವ್ರನ್ನ ಅಲ್ಲೇ ತಡೆದ್ಬಿಡಿ. ಮೈನಾ ಅವರೇ, ನಮ್ಮಮ್ಮ ಈ ವಿಷಯದಲ್ಲಿ ಎಷ್ಟು ಹಠ ಮಾಡ್ತಾ ಇದಾರೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನನ್ ಮಾತೇನೋ ಅವ್ರು ಕೇಳೋದಕ್ಕೆ ರೆಡಿನೇ ಇಲ್ಲ. ನಾನಿವಾಗ ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ಳೋಂಥ ಪರಿಸ್ಥಿತಿನಲ್ಲೂ ಇಲ್ಲ. ಇವಾಗ ನಾನು ಅಕಸ್ಮಾತ್ ಅವ್ರನ್ನೇನಾದ್ರೂ ತಡೆದ್ರೆ ಅವರು ನಾವು ತಡೀತಾ ಇದೀವಿ ಅಂತ ನಮ್ಮ ಮೇಲೆ ಇನ್ನೂ ಕೋಪ ಜಾಸ್ತಿ ಮಾಡ್ಕೋತಾರೆ. ಅದಕ್ಕೆ ನೋಡಿ, ನಮ್ಮಮ್ಮ ಇಲ್ಲಿಗೆ ಬರ್ಲಿ, ಇರೋ ಪರಿಸ್ಥಿತಿನೆಲ್ಲ ನೋಡ್ಲಿ, ಅವ್ರಿಗೆ ಅರ್ಥ ಆಗುತ್ತೆ. ನೋಡಿ, ಇವಾಗ ನಾವು ಅವ್ರಿಗೇನು ಫೋರ್ಸ್ ಮಾಡೋದಕ್ಕಾಗಲ್ಲ. ಇಲ್ಲ ಧ್ರುವ ಅವ್ರೆ, ನೀವೆಷ್ಟೇ ಸಮಾಧಾನ ಮಾಡಿದ್ರು ಅಮ್ಮ ಇಲ್ಲಿಗೆ ಬರ್ತಿರೋದು ನನಗೆ ತುಂಬಾ ಭಯ ಆಗ್ತೈತೆ. ನೋಡಿ, ಈ ತರ ನೀವು ಹೆದರ್ಕೋಬಾರ್ದು ಅಂತಾನೆ ನಾನು ಮೊದಲೇ ಈ ವಿಷಯನ ನಿಮ್ಗೆ ಹೇಳ್ತಾ ಇರೋದು. ನಾನಿರ್ತೀನಿ ಮೈನಾ ಅವ್ರೆ, ಪ್ಲೀಸ್ ಹೆದರ್ಕೋಬೇಡಿ. ಬರ್ತಾ ಇದ್ದೀನಿ ಅಂತ ಹೇಳಿ. ಬಂದೆ ಬಂದೆ, ಹೆದರ್ಕೋಬೇಡಿ. ಏನ್ ಮಾಡೋದೀಗ? ಮೊದ್ಲೇ ವಿಷಯನ ವಾರ್ಡನ್ ಮೇಡಮ್ಗೆ ಹೇಳ್ಬೇಕು. ಮೇಡಮ್ ಯಾಕೆ ಫೋನ್ ತೆಗಿತಿಲ್ಲ? ಮೇಡಮು, ಫೋನ್ ತೆಗಿರಿ. ರಾಧಾ, ಅಜ್ಜಿ, ಯಾವಾಗ ಬಂದೆ ಅಜ್ಜಿ? ಅಯ್ಯೋ ಕಂದ, ನಾನಾಗ್ಲೇ ಬಂದೆ. ನೀನ್ ಅರಿಶಿನ ಶಾಸ್ತ್ರಕ್ಕೆ ಬೇಕಾಗಿರೋ ಗಂಧ, ಅರಿಶಿನ ಎಲ್ಲ ಕೊಟ್ಬಿಟ್ಟು ಇನ್ನೇನೇನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ನಿಜ ಹೇಳ, ನೀನು ಇವತ್ತು ಒಳ್ಳೆ ರಾಜ್ಕುಮಾರಿ ತರ ಕಾಣಿಸ್ತಿದ್ಯಾ. ಒಬ್ಬೊಬ್ಬ, ನಂದೇ ದೃಷ್ಟಿ ಆಗ್ತೈತಲ್ಲೇ ನಿಂಗೆ. ಅಜ್ಜಿ, ಏನಿದು ಕೈಯಲ್ಲಿ? ಇದಾ ಹಾಲು. ನೀನ್ ಬೆಳಗ್ಗೆಯಿಂದ ಏನ್ ತಿಂದಿದ್ಯೋ, ಏನ್ ಕುಡ್ದಿದ್ಯೋ ಏನೂ ಗೊತ್ತಿಲ್ಲ. ಅದಕ್ಕೆ ಈ ಹಾಲು ಕುಡಿದ್ಬಿಡು. ಅರ್ಶನ ಶಾಸ್ತ್ರ ಶುರು ಆದ್ಮೇಲೆ ಏನು ತಿನ್ನೋ ಹಾಗಿಲ್ಲ, ಕುಡಿಯೋ ಹಾಗಿಲ್ಲ. ಅದಕ್ಕೆ ಇದನ್ನ ಈಗ್ಲೇ ಕುಡಿದ್ಬಿಡು. ಅಯ್ಯೋ, ಬೇಡ ಬೇಡ ಅಜ್ಜಿ. ನಾಳೆ ದಾರೆ ಮುಗಿಯೋವರೆಗೂ ಏನು ತಿನ್ಬಾರ್ದು, ಕುಡಿಬಾರ್ದು ಅಂತ ಅವ್ವ ಹೇಳವಳೆ. ಅಯ್ಯೋ ದಡ್ಡಿ, ಉಪವಾಸ ಅಂದ್ರೆ ಏನು ತಿನ್ಬಾರ್ದು ಅಷ್ಟೇ, ಹಾಲು ಕುಡಿಬಾರ್ದು ಅಂತ ಹೇಳಿದಾರಾ? ತಗೋ. ಅಯ್ಯೋ ಅಜ್ಜಿ, ಅವಾಗ್ಲೇ ಹೇಳ್ದೆ ತಾನೆ, ಅವ್ವ ಏನು ಕುಡಿಬಾರ್ದು ಅಂತಾನು ಹೇಳವಳೆ. ಹಾಗಾದ್ರೆ ನಿಮ್ಮ ಅಜ್ಜಿ ಹೇಳೋದು ಕೇಳೋದಿಲ್ವಾ? ಅಲ್ವೇ, ನಿಮ್ಮಮ್ಮನ್ಗೆ ಮದ್ವೆ ಮಾಡಿಸ್ತವಳೆ ನಾನು ಕಣೆ. ನೋಡು, ನೀನ್ ಹೀಗೆ ಉಪವಾಸ ಇದ್ದು ಮದ್ವೆ ಮಂಟಪದಲ್ಲಿ ನೀನೇನಾದ್ರೂ ತಲೆ ಸುತ್ತ ಬಿದ್ರೆ ಜನ ಎಲ್ಲ ತಲೆಗೊಂದು ಮಾತಾಡ್ತಾರೆ. ಅದನ್ನೇ ನೆಪ ಮಾಡ್ಕೊಂಡು ನೀನ್ ಮದ್ವೆ ನಿಲ್ಲಿಸ್ಬಿಟ್ರೆ, ಅದಕ್ಕೆ ನೋಡು, ತಗೋ, ಕುಡಿದ್ಬಿಡು. ಸರಿ ಸರಿ ಅಜ್ಜಿ, ನೀನು ಅಲ್ಲಿ ಇಟ್ಬಿಟ್ಟು ಹೋಗು.
ಮೈನಾ ಬಂದ್ಮೇಲೆ ಅವನ್ ತವ ಒಂದ್ಸಲಿ ಕೇಳು ಅಂತ ಹೇಳ್ತೀನಿ, ಆಮೇಲೆ ಕುಡಿತೀನಿ. ವಯಸ್ಸಿನಲ್ಲಿ ದೊಡ್ಡವಳು ನಾನು, ನನ್ ಮಾತ್ಗೂ ಬೆಲೆ ಇಲ್ವಾ? ನಾನು ಯಾವುದೇ ಕಾರಣ ಇಲ್ದೆ ಏನು ಹೇಳೋಳಲ್ಲ. ಹೋದ್ವಾರ ಒಂದ್ ಮದ್ವೆ ಮನೆಯಲ್ಲಿ ಆ ಮದ್ವೆ ಹುಡುಗಿ ನಿನ್ ಹಾಗೆ ಉಪವಾಸ ಇದ್ದು ಕಲ್ಯಾಣ ಮಂಟಪದಲ್ಲಿ ತಲೆ ಸುತ್ತಿ ಬಿದ್ಲಂತೆ. ಗಂಡಿನ ಮನೆಯವರು ಅದನ್ನ ಅಪಶಕನ ಅಂತ ಹೇಳ್ಬಿಟ್ಟು ಮದ್ವೆನ ನಿಲ್ಲಿಸ್ಬಿಟ್ರಂತೆ. ಹಾಗೆಲ್ಲ ಆಗ್ಬಾರ್ದಲ್ವಾ ಇವಾಗ? ಅದಕ್ಕೆ ನಾನ್ ಹೇಳ್ತಾ ಇರೋದು, ಕುಡಿ. ಅಜ್ಜಿ, ನೀನ್ ಹೇಳೋದೇನೋ ಸರಿ, ಆದ್ರೆ ನನ್ಗೆ ಈ ಹಾಲ್ ಕುಡಿಯೋದಂದ್ರೆ ಆಗಲ್ಲ ಅಜ್ಜಿ. ನಾನಿನ್ ದಿನ ಹೇಳ್ತೀನ ಹೇಳು? ನೋಡು, ಮದ್ವೆ ಹುಡುಗಿ, ಹಸಿ ಮೈ. ತಗೋ ತಗೋ, ಕುಡಿಬೇಕು ಕಣವ್ವ, ಕುಡಿ, ಎಲ್ಲ ಒಳ್ಳೇದಾಗತ್ತೆ. ನೋಡು, ತಗೋವ, ಕುಡಿ. ಕುಡಿ. ಅಜ್ಜಿ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನೋಡು ಮೈನಾ, ಆಗ್ಲಿಂದ ಹಾಲ್ ಕುಡಿ ಕುಡಿ ಅಂತ ಹಿಂಸೆ ಕೊಡ್ತಾವಳೆ. ಅಜ್ಜಿ, ಅಕ್ಕ ಉಪವಾಸ ಇದ್ದಾಳೆ ಅಂತ ನಿಂಗೆ ಗೊತ್ತಿಲ್ವಾ? ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ, ಮದ್ವೆ ಹುಡುಗಿ ಹಾಗೆಲ್ಲ ಖಾಲಿ ಹೊಟ್ಟೆಲಿ ಇರಬಾರ್ದು. ಅದಕ್ಕೆ ಹಾಲ್ ಕೊಟ್ಟಿದ್ದೀನಿ, ಕುಡಿಲಿ ಬಿಡು. ಅಯ್ಯೋ, ಅಲ್ಲಿ ಶಾಸ್ತ್ರಕ್ಕೆ ತಡ ಆಯ್ತು ಅಂತ ತಾಯವಜ್ಜಿ ಬಡ್ಕೋತಾವಳೆ, ನೀನಿಲ್ಲಿ ಹಾಲ್ ಕುಡಿ ಕುಡಿ ಅಂತ ಇವಳು ಕಾಟ ಕೊಡ್ತಿದ್ಯಾ? ಸರಿಯಾಗಿದ್ದೀರಾ ಇಬ್ರುನು? ಶಾಸ್ತ್ರ ಎಲ್ಲ ಮುಗಿಲಿ, ಆಮೇಲೆ ಕೊಟ್ರಾಯ್ತು, ಬಾರೆ. ನಾನ್ ನಿಮ್ಗೆ ಹೇಗೆ ತಿಳಿಸ್ ಹೇಳೋದು? ಮದ್ವೆ ಹುಡುಗಿ ಖಾಲಿ ಹೊಟ್ಟೆನಲ್ಲಿ ಹಾಗೆ ಹೋದ್ರೆ ಹೇಗೆ ಹೇಳು? ಸ್ವಲ್ಪ ಹಾಲ್ ಕುಡಿಲಿ ಬಿಡು. ಶಾಸ್ತ್ರ ಮುಗಿಯಕ್ಕೆ ಎಷ್ಟೊತ್ತಾಗುತ್ತೋ ಏನೋ, ಅದುವರೆಗೂ ತಡ್ಕೊಂಡಿರಕ್ಕಾಗತ್ತಾ ಹೇಳು? ಈಗ ಕುಡ್ಕೊಂಡು ಹೋದ್ರೆ ತಪ್ಪೇನು ಅಂತೀನಿ. ನೋಡು, ನನ್ ಮಾತ್ ಕೇಳದೆ ಹಾಲ್ ಕುಡಿದೆ ಹಾಗೆ ಹೋಗಿ ತಲೆ ಸುತ್ತ ಬಿದ್ರೆ ಏನ್ ಮಾಡ್ತೀಯಾ? ಈಗೇನು, ಅಕ್ಕ ಹಾಲ್ ಕುಡಿಬೇಕು ಅಷ್ಟೇ ತಾನೇ? ಸರಿ, ನಾನ್ ಕುಡಿಸ್ತೀನಿ, ನೀನ್ ಹೋಗು. ಇಲ್ಲ ಇಲ್ಲ ಇಲ್ಲ, ನನ್ ಕಣ್ ಮುಂದೆನೆ ಅವಳು ಕುಡಿಬೇಕು, ಆಗ್ಲೇ ನಾನು ಇಲ್ಲಿಂದ ಹೋಗೋದು. ಅಯ್ಯೋ ಅಜ್ಜಿ, ನಾನ್ ಕುಡಿಸ್ತೀನಿ ಅಂತ ಹೇಳ್ತಿದ್ದೀನಿ ತಾನೆ, ನೀನ್ ಹೊರಡು. ನೀನು ಯಾಕೆ ಹಿಂಗ್ ಆಟ ಮಾಡ್ತಿದ್ಯಾ ನೀನು? ಅಯ್ಯೋ ಅಮ್ಮ, ತಾಯಿ, ನಮ್ಮಜ್ಜಿ, ನಾನ್ ಕುಡಿಸ್ತೀನಿ, ನೀನ್ ಹೊರಡು. ಆಯ್ತು ಆಯ್ತು, ನೀನು ಖಂಡಿತ ಕುಡಿಸ್ತೀಯ ತಾನೆ? ಖಂಡಿತ ಕುಡಿಸ್ತೀನಿ, ಸರಿನಾ? ಹೊರಡು. ನೀನು ಮಾತಿಗೆ ತಪ್ಪಲ್ಲ ಅಂತ ಗೊತ್ತು, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಕುಡಿಸ್ಬೇಕು. ಆಯ್ತು. ರಾಧಾ, ಕುಡಿದ್ಬಿಡ್ಬೇಕಮ್ಮ. ಸರಿ.